ಯಾಕಂದ್ರೆ ಯಾರು ಇದು ಮೇಲ 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 ಗುರುಗಳು ವಚನಾಮೃತವನ್ನ ಕೇಳ್ತೀವಿ, ಮೇಲ ಮೇಲ ಅನುಭವಗೋಷ್ಠಿ ಎಲ್ಲೇ ಇರಲಿ, ಅದು ನಿಮ್ಮೂರಾಗೆ ಇರಲಿ, ಸಮೀಪ ಯಾವ್ದಾರ ಹಳ್ಳಿಯಾಗೆ ಇರಲಿ, ನಾವೊಂದು ಸ್ವಲ್ಪ ಕೇಳುವಂಥ ರೂಢಿ ಹಾಕ್ಕೋಬೇಕು. ಅದು ಕೇಳಿ ಕೇಳಿ ಕೇಳೋದ್ರಿಂದ ನಮ್ಮ ಮನಸ್ಸು ಒಳ್ಳೆ ಕದ್ಕೊಂಡು ಟಾಣಿಕ್ ಸಿಕ್ಕಂಗಾಯ್ತು. ಶರೀರ ಹೆಂಗಾರ ಏನಾರ ಸ್ವಲ್ಪ ವೀಕ್ನೆಸ್ ಆದ್ರೆ ಡಾಕ್ಟ್ರ್ ಮೇಲೆ ಹೋಗ್ತೀವಿ, ಅವ ಟಾಣಿಕ್ ಬರ್ಕೊಡ್ತಾನೆ, ಶರೀರ ಚಂದ ಆಗ್ತದೆ. ಮನಸ್ಸಿಗೊಂದು ಟಾಣಿಕ್ ಬೇಕು. ಮನಸ್ಸಿನ ಟಾಣಿಕ್ ಯಾವುದು? ಶರಣರ ಸಂಘನೇ ಮನಸ್ಸಿನ ಟಾಣಿಕ್. ಇಂಥ ಮಹಾತ್ಮರ ನುಡಿಗಳೇ ಮನಸ್ಸಿನ ಟಾಣಿಕ್. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಅಮೂಲ್ಯವಾದಂಥ ಸಂಪತ್ತೇ ಈ ಶರಣರ ಸತ್ಸಂಗ. ನಿಮ್ಗೊಂದು ಘಟನೆ ಹೇಳ್ತೀನಿ. ನಮ್ದೊಬ್ರು ಶಿಷ್ಯರಿದ್ರು, ಮಠಕ್ಕೆ ಬರೋರು, ತೀರ್ಥ ಪ್ರಸಾದ ತಗೊಳ್ಳೋರು, ಒಳ್ಳೆ ರೀತಿಯಿಂದ ತೀರ್ಥ ಪ್ರಸಾದ ತಗೋತಿದ್ರು. ಅವ್ರ ಮಗಳು ವಚನ ಹೇಳ್ತಿದ್ದಳು, ಮನೆಗೆ ಹೋಗಿ ಶಿವಾನುಭವ ಹೇಳ್ತಿಳು, ಮಕ್ಕಳಿಗೆಲ್ಲ ವಚನ ಕಲಿಸ್ತಿದ್ದಳು. ಪಾಪ ಅವ್ರದ್ದು ಮದುವೆ ಆಯಿತು. ಗಂಡಗೇನು ಸಂಸ್ಕಾರ ಇರಲಿಲ್ಲ. ಅವ ಪೂಜೆ ಮಾಡಂತಂದ ಕೂಡಲೇ ಎಲ್ಲ ನೀನೇ ಮಾಡಂತಿದ್ದವ. ಏನು ಅವನಿಗೆ ಒಟ್ಟಾರೆ ಸಂಸ್ಕಾರ ಇರಲಿಲ್ಲ. ಇಲ್ಲೇನೋ ಬಿಸ್ನೆಸ್ದಾಗ ಸ್ವಲ್ಪ ಲಾಸ್ ಆಯ್ತು. ಮುಂಬೈಗೆ ಹೋದ್ರು. ಮುಂಬೈದಾಗ ಹೋಗಿ ಸ್ವಲ್ಪ ಬಿಸ್ನೆಸ್ ಚಲೋ ನಡೀತು. ಲಕ್ಷಾಧೀಶ ಆದರು, ಕೋಟ್ಯಾಧೀಶ ಆದರು. ಭಾಳ ಬೆಳೀತು ಬಿಸ್ನೆಸ್ಸು. ಯಾವುದೋ ಒಂದು ಮತ್ತೊಂದು ದೊಡ್ಡ ಬಿಸ್ನೆಸ್ ಮಾಡಕ್ಕೆ ಹೋಗಿ ಒಂದೇ ದಿವಸದಾಗ ಎಲ್ಲನೂ ಕಳ್ಕೊಂಡ. 10 ವರ್ಷನಾಗ ಏನು ಗಳಿಸಿನಲ್ಲ ಅದೆಲ್ಲ ಒಂದು ದಿವಸದಾಗ ಹೋಗ್ಬಿಡ್ತು. ನಿರಾಶೆ ಅದ. ಇನ್ನೇ ನನ್ನ ಜೀವನ ಮುಗೀತು, ನನ್ನ ಜೀವನ ಅಂತ್ಯ ಆಯಿತು, ಇನ್ನು ಸಮುದ್ರದಾಗ ಹೋಗಿ ಬೀಳಬೇಕು ಅಂತ ತಿಳ್ಕೊಂಡು ಮನೆಗೆ ಬಂದು ಹೆಂಡತಿ ಯಾಕೆ ಮುಖ ಸಪ್ಪೆ ಆಗ್ಯದಲ್ಲ ಅಂತ ಕೇಳು. ಇಲ್ಲ, ಆಯ್ತು, ಮುಗೀತು ನಮ್ದು ಜೀವನ, ಹಿಂದಿ ನಮ್ದು ಅಂತ್ಯ ಆಯಿತು. ಆಕಿ ಅವನ ಹೆಂಡತಿ ಮುಂಬೈ ಹೋದ್ರು ಅಕ್ಕಪಕ್ಕದ ಮನ್ಯಾಗ ಹೋಗಿ ಸಾಮೂಹಿಕ ಪ್ರಾರ್ಥನಾ ಮಾಡಿಸ್ತಿದ್ದಳು, ವಚನವನ್ನು ಹೇಳಿಸ್ತಿದ್ದಳು, ಲಿಂಗ ಪೂಜೆ ಮಾಡಿಸ್ತಿದ್ದಳು. ಆಕೆಗೆ ಅದೊಂದು ಇದು ಇತ್ತು. ಅವಾಗ ಇವಂದ ನಮ್ದೆಲ್ಲ ಮುಗೀತು, ಈಗೆಲ್ಲಕ್ಕಿಂತ ದರಿದ್ರ ನಾವೇ ಅದೀವಿ ನೋಡು, ಎಲ್ಲ ಸಂಪತ್ತು ಹೋಗ್ಬಿಡ್ತು, ಇನ್ನೇನು ಮಾಡೋದು, ನಡಿ ಎಲ್ಲಿಗೆ ಎಂದಳಕಿ, ಇನ್ನೇನು ಎಲ್ಲಿಗೆ, ಸಮುದ್ರಕ್ಕೆ ಹೋಗಿ ಪ್ರಾಣ ಕೊಡರಿ, ಆತ್ಮಹತ್ಯೆ ಮಾಡ್ಕೊಂಬರಿ ನಡಿ ಅಂತಂದ. ಅವಾಗ ಅಕ್ಕಿ ಅಂದರು, ಆತ್ಮಹತ್ಯೆ ಯಾಕೆ ಮಾಡ್ಕೋಬೇಕ್ರಿ ಅಂತ ಕೇಳಿದ್ರು. ನಾವೇನು ಬರಾಗಿ ಏನಾರ ತಂದಿದ್ದೀವೇನು? ಖಾಲಿ ತಂದು ನಾವು ಗಳಿಸಿದ್ದೀವಿ. ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ನಮಗೆ ಬರಲಿ, ಇದಕ್ಕಾರಂಜುವರು, ಇದಕ್ಯಾಕೆ ಅನಿಸ್ತೀನಿ ನಾನು? ನೀವು ಕೂಡ್ರಿ, ನಾನು ನಿಮ್ಮ ಸಲೂತ ಅಂದಳಕಿ. ನೋಡ್ರಿ ಅಕ್ಕಿನ ಮೇಲೆ ಎಂಥ ವಿಶ್ವಾಸ. ನಾ ಸಲೂತ ನಿನಗೆ, ನಾನು ಕೆಲಸ ಮಾಡಿ ನಾ ಸಲೂತೀನಿ, ನೀವ್ಯಾಕಷ್ಟು ಚಿಂತೆ ಮಾಡ್ತೀರಿ, ನೀವ್ಯಾಕಷ್ಟು ದುಃಖಕ್ಕೆ ಒಳಗಾಗಿರಿ, ನೀವ್ಯಾಕಷ್ಟು ಟೆನ್ಷನ್ ಮಾಡ್ಕೊಳ್ತೀರಿ ಅಂತ ಗಂಡಗೆ ಪ್ರವಚನ ಹೇಳಿದಂಗೆ ಹೇಳಿದ್ರು. ಅರ್ಧ ತಾಸು ಗಂಡಂದಾನ ಹೆಂಡತಿನೇ ಇಟ್ಟು ಹೇಳತ್ತಾರ, ನಾನೇ ಸಲೂತಾಗತ್ತಾರ, ಮತ್ತು ನಾವ್ರೆ ಯಾಕೆ ಸಾಯಿಲಿ ಅಂತ ತಿಳ್ಕೊಂಡು ಮತ್ತಿಬ್ರು ಕೆಲಸ ಪ್ರಾರಂಭ ಮಾಡಿದ್ರು. ಅದೇ ಜಾಗದಾಗ ಹೆಂಡತಿಗೂ ಸಂಸ್ಕಾರ ಇರಲಾರ್ದಕ್ಕೆ ಇದ್ರೆ ಏನಾಯ್ತಿತ್ತು, ಹಿಂಗೈತೇನ್ರಿ ಅಂತ ಕೊಳಿ ಬಿದ್ದು, ಇವ್ರ ಕೊಳಿ ಬಿದ್ದು, ಅವ್ರ ಕೊಳಿ ಬಿದ್ದು, ಇಬ್ರು ಡಮ್ ಅಂತ ಹೋಗಿ ಸಿಡಿತೀರಿ.